hello guys, welcome back to my YouTube channel Pujita's Diaries. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಾನಿವತ್ತು ಈ ವಿಡಿಯೋಲಿ ನಿಮಗೆ ಬೀಟ್ರೂಟ್ ರವಾ ಲಡ್ಡು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೀಟ್ರೂಟ್ ರವಾ ಲಡ್ಡು ಮಾಡೋಕ್ಕೆ ನಾನು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದು 2 ಕಪ್ ಬೀಟ್ರೂಟು, ಆಮೇಲೆ 1 ಕಪ್ ಶುಗರು, ಮತ್ತು ಒಂದು 4 ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ, ಆಮೇಲೆ ತುಪ್ಪ, 2 ಕಪ್ ರವೆ ಮತ್ತು ಡೆಸಿಕೇಟೆಡ್ ಕೋಕೋನಟ್ ಪೌಡರ್. ನಾನಿಲ್ಲಿ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ 2 ಕಪ್ ಬೀಟ್ರೂಟ್ಗೆ 2 ಕಪ್ ರವೆ ತೊಗೊಂಡಿದ್ದೀನಿ. ಯಾರಿಗೆಲ್ಲ ಕಡಿಮೆ ಪ್ರೊಸೆಸಲ್ಲಿ ಮಾಡ್ಕೊಳ್ಬೇಕಂದ್ರೆ 1 ಕಪ್ ಬೀಟ್ರೂಟ್ಗೆ 1 ಕಪ್ ರವೆ ತೊಗೊಂಡ್ರೆ ಸಾಕಾಗುತ್ತೆ. ಮೊದಲಿಗೆ ಮಿಕ್ಸಿ ಜಾರಲ್ಲಿ 2 ಕಪ್ಪು ಬೀಟ್ರೂಟ್ ತೊಗೋಬೇಕು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರಬೇಕು. ಮತ್ತು ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕೀಗ. ಈ ಥರ ಫೈನ್ ಪೇಸ್ಟ್ ಆದಮೇಲೆ ಒಂದು ಬಟ್ಲಲ್ಲಿ ಟೀ ಸೋಸೋದು ಅಥವಾ ಜ್ಯೂಸ್ ಸೋಸೋದು, ಇಲ್ಲಾಂದರೆ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಸೋದಿಸ್ಕೋಬೇಕು. ನಾನು ಎಲ್ಲ ಸೋದಿಸ್ಕೊಂಡ್ಮೇಲೆ ನನಗೆ 1/4 ಕಪ್ ಅಷ್ಟು ನನಗೆ ರಸ ಸಿಕ್ಕಿದೆ. ಇವಾಗ ನಾವು 1 ಕಪ್ ಸಕ್ಕರೆ ಏನು ತಗೊಂಡಿದ್ವಿ ಅದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು. ಏಲಕ್ಕಿ ಸಹ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಗೈಸ್, ಇವಾಗ ಈ ಥರ ನೀಟಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಐಸಿಂಗ್ ಶುಗರ್ ಅಂತ ನಿಮಗೆ ಮನೇಲಿ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೂ ಔಟ್ಸೈಡೆಲ್ಲ ಸಿಗುತ್ತೆ. ಐಸಿಂಗ್ ಶುಗರ್ ಅಂತ ಕೇಳಿದ್ರೆ ಕೊಡ್ತಾರೆ. ಒಂದು ಪ್ಯಾನ್ ಇಟ್ಕೋಬೇಕು. ಒಂದು ಪ್ಯಾನ್ ಇಟ್ಕೊಂಡು 2 to 3 ಸ್ಪೂನ್ಸ್ ಆಫ್ ಗೀ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪ ಎಲ್ಲ ಮೆಲ್ಟ್ ಆದಮೇಲೆ ನಾವು ಫಸ್ಟಿಗೆ ತೆಗೆದಿಟ್ಕೊಂಡಂಥ ದ್ರಾಕ್ಷಿ, ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಲೈಟ್ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ಆಮೇಲೆ ಸೇಮ್ ಅದೇ ಪ್ಯಾನ್ಗೆ ಮತ್ತೆ 1.5 ಸ್ಪೂನ್ ಅಷ್ಟು ನಾನು ಗೀ ಹಾಕಿದ್ದೀನಿ. ಇವಾಗ ತುಪ್ಪ ಎಲ್ಲ ಕರಗಿದ್ಮೇಲೆ ನಾವು ತೊಗೊಂಡಿರೋ ರವೆನ ಚೆನ್ನಾಗಿ ಇವಾಗ ಅದ್ರಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಗೈಸ್, ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಬ್ರೌನಿಷ್ ಆಗಬೇಕು. ಲೈಟ್ ಬ್ರೌನಿಷ್ ಬಂದಮೇಲೆ ನಾವು ಡೆಸಿಕೇಟ್ ಕೋಕೋನಟ್ ಪೌಡರ್ನ ಏನು ತೊಗೊಂಡಿದ್ವೋ ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಲಿ ಇದು ಆಪ್ಷನಲ್, ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಬಟ್ ರವೆ ಲಡ್ಡುಗೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಹಾಕೋದ್ರಿಂದ. ಸೊ ಗೈಸ್, ಇವಾಗ ನಾವು ತೊಗೊಂಡಿರೋ ಕೋಕೋನಟ್ ಪೌಡರ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಫಸ್ಟಿಗೆ ನಾವು ಸೋಸಿಟ್ಕೊಂಡು ಇದ್ವಲ್ಲ ಅದು ಬೀಟ್ರೂಟ್ ರಸ, ಅದನ್ನು ಇವಾಗ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ನೀಟಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ನೀಟಾಗಿ ಎಲ್ಲ ಕಲಿಸ್ಕೋಬೇಕು. ಆಲ್ಮೋಸ್ಟ್ ಆಲ್ ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ನೀವು ಸಿಮ್ಮಲ್ಲೇ ಪ್ರೊಸೆಸ್ನ ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗ್ಬಿಡಿ. ಹೈ ಫ್ಲೇಮಲ್ಲಿ ಇಟ್ಟರೆ ನಿಮಗೆ ರೋಸ್ಟ್ ಆಗಿಬಿಡುತ್ತೆ. ಸೊ ಗೈಸ್, ಇವಾಗ ನೀಟಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ನೀವು ಕೈನ ಹಿಂಗೆ ನೋಡಿಕೊಂಡು ಹಿಂಗೆ ಉಡ್ಡೆ ನೋಡಬೇಕು. ನಿಮ್ಗೆ ಏನಾರ ಗಂಟು ಕಟ್ಟಕ್ಕೆ ಆಯಿತು, ಲಡ್ಡು ಥರ ಕಟ್ಬೋದು ಅನ್ನಂಗಿದ್ರೆ ಆರಾಮಾಗಿ ಹಿಂಗೆ ಕಟ್ಕೊಳ್ಳಿ. ಇಲ್ಲ ನಮಗೆ ಪುಡಿ ಬರ್ತಾ ಇದೆ ಅಂದರೆ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಸೊ ನಾವು ಇವಾಗ ಇದಕ್ಕೆ ಶುಗರ್ ಪೌಡ್ರ್ ಮಾಡ್ಕೊಂಡಿದ್ವಲ್ವ, ಇವಾಗ ಅದನ್ನು ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಕೈಯಲ್ಲಿ ನೀವು ಪುಡಿ ಮಾಡ್ಕೋಬೇಕು. ಆವಾಗ ಎಲ್ಲನ ರವೆ ಮಿಕ್ಸ್ ಆಗಿಲ್ಲ ಅಂದರೂ ನೀಟಾಗಿ ಮಿಕ್ಸ್ ಆಗುತ್ತೆ.
ಇವಾಗ ನೀವು ಶುಗರ್ ಪೌಡರ್ ಆ್ಯಡ್ ಮಾಡ್ಕೋಬೇಕು. ಶುಗರ್ ಪೌಡರು ನಿಮಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಸ್ವೀಟ್ ತಕ್ಕನಂಗೆ ನೀವು ಹಾಕೊಂಡ್ರೆ ಒಳ್ಳೆಯದು. ಬಿಕಾಸ್ ಇವಾಗ ನಾವು ಶುಗರ್ ಪೌಡರ್ ಮಾಡಿರೋದ್ರಿಂದ ಸ್ವೀಟ್ ಜಾಸ್ತಿ ಅನಿಸುತ್ತೆ ನಾವು ಫುಲ್ ಹಾಕೊಂಡ್ರೆ. ನೀವು ನಿಮಗೆ ಟೇಸ್ಟ್ ತಕ್ಕನಂಗೆ ನೋಡಿಕೊಂಡು ಹಾಕೊಳ್ಳಿ. ಸೊ ಫೈನಲಿ ಇವಾಗ ಐಸಿಂಗ್ ಶುಗರ್ ಹಾಕೊಂಡು ನೀಟಾಗಿ ಕಲ್ಸ್ಕೊಂಡಿದ್ದಾಯಿತು. ನನಗೆ ಐಸಿಂಗ್ ಶುಗರ್ ಹಾಕಿ ಕಲಿಸ್ಕೊಂಡಿರೋದ್ರಿಂದ ನನಗೆ ಹಾಲು ಅವಶ್ಯಕತೆ ಇಲ್ಲ. ಬಿಕಾಸ್ ನನಗೆ ಹಂಗೆ ಉಂಡೆ ಕಟ್ಟಿದ್ರೆ ನೀಟಾಗಿ ಬಾಲ್ ಶೇಪಲ್ಲಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ನಿಮಗೇನಾದರೂ ಈ ಥರ ಉಂಡೆ ಬರಲಿಲ್ಲ ಅಂತಂದರೆ ನೀವು ಇದಕ್ಕೆ ಹಾಲು ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದಕ್ಕೆ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೋತಾ ಇದ್ದೀನಿ. ಸೊ ಹಾಕೊಂಡು ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡಿ. ಸೊ ಗೈಸ್ ನೋಡಿ, ಈ ಥರ ಫೈನಲಾಗಿ ಕಲಸಿಟ್ಕೊಂಡಿದ್ದೀನಿ. ಸೊ ನಾನು ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಇವಾಗ ನೀವು ಕೈಗೆ ತುಪ್ಪ ಹಚ್ಕೊಂಡು ಉಂಡೆ ಕಟ್ಟೋದ್ರಿಂದ ನಿಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಕೈಗೆ ಎಲ್ಲ ತುಪ್ಪ ಅಪ್ಲೈ ಮಾಡಿಕೊಂಡು ನಾನು ಉಂಡೆ ಕಟ್ತಾ ಇದ್ದೀನಿ. ನೋಡಿ, ಸೊ ಈ ಥರ ಎಲ್ಲನೂ ಲಡ್ಡು ಮಾಡ್ಕೋಬೇಕು. ಮೇಲ್ಗಡೆ ಗೋಡಂಬಿನ ಟಾಪಿಂಗ್ ಮಾಡ್ಕೊಳ್ಳಿ, ಫ್ರೈ ಮಾಡಿರೋದನ್ನೇ ಈ ಥರ. ಸೊ ಇವಾಗ ಎಲ್ಲ ನಾವು ಮಿಕ್ಸ್ ಮಾಡ್ಕೊಂಡಿರೋದನ್ನ ಅದೇ ಥರ ಉಂಡೆ ಕಟ್ಟಬೇಕು. ಸೊ ಗೈಸ್ ಫೈನಲಿ ಬೀಟ್ರೂಟ್ ರವಾ ಲಡ್ಡು ರೆಡಿಯಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೂ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾರ್ಯಾರೆಲ್ಲ ಮನೇಲಿ ಟ್ರೈ ಮಾಡಿದ್ರು ನನಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.